ಆತ್ಮೀಯ ಪಾಲಕರೇ, ಕರ್ನಾಟಕ ಸಿಇಟಿ ಪ್ರಾಧಿಕಾರ ಅಂದರೆ KEA ಬೋರ್ಡ್ ಇಂಜಿನಿಯರಿಂಗ್ ಕಾಲೇಜು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡಿದೆ. ಆಸ್ ಪರ್ AICTE ರೂಲ್ ಪ್ರಕಾರ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಷ್ಟೆಷ್ಟು ಕೋರ್ಸ್ ಇದಾವು, ಎಷ್ಟೆಷ್ಟು ಇಂಟೇಕ್ ಇದೆ, ಅದರಲ್ಲಿ ಗೌರ್ಮೆಂಟ್ ಸೀಟ್ಸ್ ಎಷ್ಟು, ಮತ್ತೆ PH ಗೆ ಎಷ್ಟಿದೆ, ಸ್ಪೆಷಲ್ ಕ್ಯಾಟಗರಿಗೆ ಎಷ್ಟಿದೆ, HK ಗೆ ಎಷ್ಟಿದೆ, RK ಗೆ ಎಷ್ಟಿದೆ, ಎಲ್ಲದ್ರ ಬಗ್ಗೆ ಸಂಪೂರ್ಣ ಅಂತ ಮಾಹಿತಿ ನಿನ್ನೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಲಾಂಚ್ ಆಗಿದೆ. ಅಂದ್ರೆ ಟೋಟಲಿ ಎಷ್ಟು ಬ್ರಾಂಚಸ್ ಇರುತ್ತೆ, ಎಷ್ಟು ಸೀಟ್ಸ್ ಅವೈಲೇಬಲ್ ಇರುತ್ತೆ ಅಂತ ಕರಿ. ಇಲ್ಲಿ ಒಂದು 3-4 ವರ್ಡ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಅಬ್ರಿವೇಟೆಡ್ ಫಾರ್ಮ್ ಅನ್ನ, ಅದ್ರ ಬಗ್ಗೆ ನಾನು ಮೀನಿಂಗ್ ಹೇಳ್ತಿದ್ದೀನಿ. ಮೊದಲನೇದಾಗಿ PH ಅಂತ ಕರಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ಗೋಸ್ಕರ. ಇದರಲ್ಲಿ ಒಟ್ಟಾರೆ ಸೀಟ್ನ 5% ಅಂದ್ರೆ ಒಟ್ಟು ಇಂಟೇಕ್ ಅಡ್ಮಿಷನ್ ಎಷ್ಟು ಇರುತ್ತಲ್ಲ ಅದ್ರದ್ದು 5% ಸೀಟ್ ರಿಸರ್ವ್ ಇರುತ್ತೆ. ಅದಾದ ನಂತರ SPL ಅಂದ್ರೆ ಸ್ಪೆಷಲ್ ಕ್ಯಾಟಗರಿ. ಇದರಲ್ಲಿ ಯಾರು ಬರ್ತಾರೆ, NCC, ಸ್ಪೋರ್ಟ್ಸ್ ಕೋಟಾ, ಸ್ಕೌಟ್ಸ್ ಗೈಡ್ಸ್ ಮಕ್ಕಳು, ಆಮೇಲೆ ಡಿಫೆನ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್ ಮಕ್ಕಳು, ಇದೆಲ್ಲರೂ ಕೂಡ ಏನಪ್ಪ ಅಂದ್ರೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರುತ್ತಾರೆ. ಕ್ಲೋಸ್ ಟು 1% ರಿಸರ್ವೇಷನ್ ಇವರಿಗೆ ಇರುತ್ತೆ. ಆಮೇಲೆ ಅದರ ನಂತರ ಬರೋದು HK ಅಂದ್ರೆ ಹೈದರಾಬಾದ್ ಕರ್ನಾಟಕ, ಇವಾಗ ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಇದಕ್ಕೆ ಎಷ್ಟು ಪರ್ಸೆಂಟ್ ಸೀಟ್ ಇದೆ? ಇದು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳನ್ನ ಬಿಟ್ಟು ಉಳಿದ ಎಲ್ಲಾ ಕಾಲೇಜಿನ ಒಂದು ಜಿಲ್ಲೆಯ ಪ್ರತಿ ಕೋರ್ಸ್ ಅಲ್ಲಿ 8% ಸೀಟ್ ಅವೈಲೇಬಲ್ ಇರುತ್ತೆ. ಅದಾದ ನಂತರ ಬರೋದು RK ಅಂತ ಕರಿ. RK ಮೀನಿಂಗ್ ರಿಸರ್ವ್ಡ್ ಕ್ಯಾಟಗರಿ ಆಫ್ ಕರ್ನಾಟಕ. ಒಟ್ಟಾರೆ ಅಂದ್ರೆ HK ಬಿಟ್ಟು ಉಳಿದೆಲ್ಲದಕ್ಕೂ ನಾವು RK ಅಂತ ಕರಿಬಹುದು. ಈ HK ಅಂದ್ರೆ ಹೈದರಾಬಾದ್ ಕರ್ನಾಟಕ, RK ಅಂದ್ರೆ ರಿಸರ್ವ್ಡ್ ಕ್ಯಾಟಗರಿ ಆಫ್ ಕರ್ನಾಟಕ. ಅದನ್ನ ಬಿಟ್ಟು ಇನ್ನೊಂದು ವರ್ಡ್ ಇದೆ SNQ ಅಂದ್ರೆ ಸೂಪರ್ ನ್ಯೂಮರಿ ಕೋಟಾ ಅಂತ ಕರಿ. ಎಲ್ಲ ಎಷ್ಟು ಟೋಟಲಿ ಏನ್ ಇಂಟೇಕ್ ಇರುತ್ತಲ್ಲ, ಇಂಟೇಕ್ ಮೇಲ್ಗಡೆ 5% ಹೆಚ್ಚುವರಿ ಸೀಟ್ ಇದಕ್ಕೆ ಇರುತ್ತೆ. ಇದಕ್ಕೆ ಫೀಸ್ ಬಹಳನೇ ಕಡಿಮೆ ಇರುತ್ತೆ ಅನ್ನೋದು.